ಗೊತ್ತಿಲ್ಲ, ಗವರ್ನರ್ ಏನು ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದಲ್ಲ ಅದು. ನಮ್ಮದೇನು ಪ್ರಸ್ತಾವನೆ ಬಂದಿದೆ ಸರ್ಕಾರಕ್ಕೆ. DG ಅವ್ರಿಗೆ ಹೇಳಿತ್ತು, ನೀವೊಂದು ಪ್ರಪೋಸಲ್ ಕಳಿಸ್ಕೊಡ್ಬೇಕು, ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ. ನಾವು ಅವರಿಗೆ ANF ಇದೆಯಲ್ಲ ಆ ಮಾದರಿ ಮಾಡಿ ಅಂತ ಹೇಳಿದ್ದು, ಅದನ್ನು ಪ್ರಸ್ತಾವನೆ ಮಾಡಿ ಕಳಿಸಿದಾರಂತ ಇವತ್ತು ಬೆಳಿಗ್ಗೆ ನನಗೆ ಗೊತ್ತಾಗಿದೆ. ಅದನ್ನು ನೋಡಿ ನಾವು ಚರ್ಚೆ ಮಾಡಿ ಸರ್ಕಾರದ ಹಂತದಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೀವಿ. ಬಹುಶಃ ಇನ್ನೊಂದು 2-3 ದಿನದಲ್ಲಿ ತೀರ್ಮಾನಕ್ಕೆ ಬರ್ತೀವಿ. ಯಾವುದ್ರದ್ದು? ಸದ್ಯಕ್ಕಂತೂ ಇಲ್ಲ. ಸದ್ಯಕ್ಕೆ ಯಾವುದೇ ಗ್ಯಾರಂಟಿ ಮಾಡೋಕ್ಕೆ ಹೋಗಲ್ಲ. ಇರುವ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡೋದಕ್ಕೇ ಕ್ರಮ ತಗೊಳ್ತೀವಿ. ಮಾಜಿ ರೌಡಿ ಶೀಟರು ಮಂಗಳೂರಲ್ಲಿ ಇಲ್ವಲ್ಲ ಇವತ್ತು ಅಂತ ಅನ್ಕೊಂಡ್ರೆ ನೀವು ಇಷ್ಟೊಂದು ಜನ ಬಂದ್ಬಿಟ್ಟಿದ್ರಲ್ಲ. ಏನು ದಿನ ಮಾತಾಡಬೇಕು ಅಂತ ಇದೆಯಾ? ಸೀಸ್ ಫೈರ್, ನಮಗೂ ಸೀಸ್ ಫೈರಾ? ನಿಮ್ಮ ಇದು ತಿರಂಗ ಯಾತ್ರೆ ಮಾಡಿದ್ಮೇಲೆ ನಾಳೆಯಿಂದ ಬಿಜೆಪಿ ತಿರಂಗ ಯಾತ್ರೆನ ಪ್ರಾರಂಭ ಮಾಡ್ತಾರೆ. ನೋಡಿ, ಇದು ದೇಶದ ಭದ್ರತೆಯ ವಿಚಾರ. ಶುರುವಿನಿಂದಲೂ ಕೂಡ ನಾವೆಲ್ಲ ಹೇಳ್ತಾ ಇದ್ದೀವಿ, ಇದಕ್ಕೆ ರಾಜಕೀಯದ ಬಣ್ಣ ಬಳಿಬಾರದು ಅಂತ. ಎಲ್ಲರೂ ಕೂಡ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಅವನದೇ ಆದಂಥ ಯೋಚನೆಗಳು ಇರ್ತವೆ. ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಈ ದೇಶದ ರಕ್ಷಣೆಯನ್ನು ಮಾಡೋದಕ್ಕೆ ನಾವೆಲ್ಲ ಸಹಕರಿಸಬೇಕು ಅನ್ನುವಂಥದ್ದು ಮೂಲತಃ ಇರೋವಂಥದ್ದು. ನಾವು ಕಾಂಗ್ರೆಸ್ ಪಕ್ಷ ಮುಂಚೂಣಿಯಲ್ಲಿದ್ದುಕೊಂಡು ತಿರಂಗ ಒಂದು ಯಾತ್ರೆಯನ್ನು ಮಾಡುವಾಗ ನಾವೇನು ಕಾಂಗ್ರೆಸ್ಸಿನ ವಿಚಾರಧಾರೆಗಳನ್ನು ಹೇಳೋದಕ್ಕೆ ಹೋಗಲಿಲ್ಲ. ನಾವೆಲ್ಲರನ್ನೂ ಕರೆದು, ನಿಮ್ಮನ್ನೂ ಕರೆದು, ನಾವು ಮಾಧ್ಯಮದವ್ರನ್ನೂ ಬನ್ನಿ, ಇದು ದೇಶದ ವಿಚಾರ ಇದೆ, ಎಲ್ಲರೂ ಬನ್ನಿ, ಎಲ್ಲ ಪಕ್ಷದವರು ಬನ್ನಿ. ನಾವು ಮುಂಚೂಣಿನಲ್ಲಿ ಯಾರಾದರೂ ಮಾಡಬೇಕಲ್ಲ. ಬಹುಶಃ ಅವರೇ ಮೊದಲು ಮಾಡಿದರೆ ನಾವು ಹೋಗ್ತಾಯಿದ್ದು ಅವ್ರ ಜೊತೆಯಲ್ಲಿ. ನಮ್ಮನ್ನು ಕರೆದಿದ್ದರೆ, ಒಂದು ವೇಳೆ ಅವರು ನಾವು ಮಾಡಿದ ಕೆಲಸ ಅವರೇ ಮಾಡಿದರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಸಹಕರಿಸ್ತಿದ್ದೋ. ಅದರಿಂದ ಈಗ ಅವ್ರು ಮಾಡ್ತಿದ್ದಾರೆ, ಮಾಡಲಿ. ಸರ್, ಈಗ ಮೋದಿಯವ್ರನ್ನ ವಿಶ್ವಗುರು ನೋಡ್ರಿ, ನಾವು ಹಾಕ್ತೀವಿ ಅಂದರೆ ನಾಳೆ ಬೆಳಗ್ಗೆ ಬಟನ್ ಒತ್ಬಿಡೋದ? ಅದಕ್ಕೊಂದು ಪದ್ಧತಿ ಇದೆ, ಅವೆಲ್ಲ ಮಾಡ್ತೇವೆ, ಟೈಮ್ ತೊಗೊಳುತ್ತೆ. ಇಟ್ ಈಸ್ ನಾಟ್ ಎ ಸ್ಮಾಲ್ ಇಶ್ಯೂ. ನಾವು ಮೇಲ್ನೋಟಕ್ಕೆ ಹೇಳಿದಾಗೆ ಅಲ್ಲ ಅದು. ಇದು ಎಲ್ಲೆಲ್ಲೋ ಪೋಸ್ಟ್ ಮಾಡ್ತಾನೆ, ಅವನ್ನೆಲ್ಲೋ ಫಾರಿನ್ ಕಂಟ್ರೀಸಲ್ಲಿ ಕೂತ್ಕೊಂಡು ಪೋಸ್ಟ್ ಮಾಡ್ತಾನೆ. ಈಗ ನಾವು ಇಲ್ಲಿ ಇದನ್ನು ಕಾನೂನು ಮಾಡ್ಕೊಂಬಿಟ್ರೆ ಅವನ್ನ ಹೆಂಗೆ ನಿಲ್ಲಿಸೋದು? ಅದರಿಂದ ಇದರೆಲ್ಲ ಚರ್ಚೆ ಮಾಡಿದ್ದೀವಿ. ಅದಕ್ಕೊಂದಿಷ್ಟು ನಮ್ಮ DG ಸೈಬರ್ ಕ್ರೈಮಿಗೆ ಅವರಿಗೆಲ್ಲ ಸೂಚನೆ ಕೊಟ್ಟಿದ್ದೀವಿ. ಅವರೆಲ್ಲ ವರ್ಕೌಟ್ ಮಾಡ್ತಾ ಇದ್ದಾರೆ, ಯಾವುದು ಎಲ್ಲಿ ಮಾಡಬೇಕು. ದೇ ಟೇಕ್ಸ್ ಟೈಮ್. ಆಗುತ್ತೆ, ಕೇಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಹಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೂ ಕೇಸ್ ಜಾಸ್ತಿ ಆಗ್ತವೆ. ಕೇಸು ಮಾನದಂಡ ಅಲ್ಲ ನಮಗೆ, ಹೇಗೆ ನಿಲ್ಲಿಸಬೇಕು ಅನ್ನೋದು ಮಾನದಂಡ. ನಮಗೆ ಎಷ್ಟು ನಂಬರ್ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಒಟ್ಟಾರೆ ನಾವು ಇಂಥ ಈ ಅವಹೇಳನಕಾರಿಯಾದದ್ದು, ಕಮ್ಯುನಲ್ ಇದಕ್ಕೆ ಸಂಬಂಧಪಟ್ಟಿದ್ದು, ಪರ್ಸನಲೈಸ್ಡ್ ಇವೆಲ್ಲ ನಿಲ್ಲಬೇಕಲ್ವ. ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಗವರ್ನರ್ಗೆ ಪಿಟಿಷನ್ ಕೊಟ್ಟು ಸೀಸ್ಫೈರ್ ಆಗಿದ್ದನ್ನ ಒಂದು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಮೆರಿಕ ದೇಶ ಅನೌನ್ಸ್ ಮಾಡುತ್ತೆ. ಇದು ಹೆಂಗೆ ನೋಡಿ, ಮೊದಲು ಮುಖ್ಯಮಂತ್ರಿಗಳು ನಾವೆಲ್ಲ ಸಭೆ ಮಾಡ್ತಾಯಿದ್ದೋ. ಆ ಸಭೆಯಲ್ಲಿ ನಾವು ಏನೇನು ತಯಾರಿ ಮಾಡ್ಕೋಬೇಕು, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಏನೇನು ಕ್ರಮ ತೊಗೋಬೇಕು ಅಂತ ನಾವೆಲ್ಲ ಮುಖ್ಯಮಂತ್ರಿಗಳು ಸಭೆ ತೊಗೊಂಡಿದ್ರು, ಚರ್ಚೆ ಮಾಡ್ತಾಯಿದ್ದು. ಆ ಸಂದರ್ಭದಲ್ಲಿ ಟ್ವೀಟ್ ಬಂತು. ಫಸ್ಟ್ ಟ್ವೀಟ್ ಬಂದದ್ದು ಟ್ರಂಪ್ ಅವ್ರದ್ದು. ಆ ಟ್ರಂಪ್ ಅವ್ರದ್ದು ಟ್ವೀಟ್ ಬಂದಾಗ ಸೀಸ್ಫೈರ್ ಅನೌನ್ಸ್ ಮಾಡಿದ್ರು ಅವರು. ಆ ಸೀಸ್ಫೈರ್ ಅನೌನ್ಸ್ ಮಾಡಿದಾಗ ನಾವೇನು ಅಂದ್ಕೊಂಡು ಅಂದ್ರೆ ಇನ್ನೂ ಏನು ನಮ್ಮ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಕ್ಲಾರಿಫಿಕೇಷನ್ ಬಂದಿಲ್ಲ. ಇವರು ಹೇಗೆ ಇವರು ಅನೌನ್ಸ್ ಮಾಡ್ತಾರೆ, ಅದು ಕಾಯ್ದು ನೋಡೋಣ ಅಂತ ಅಂದ್ಕೊಂಡ್ವಿ. ವಿದಿನ್ ಹಾಫ್ ಆನ್ ಅವರಲ್ಲಿ ನಮಗೆ ಡಿಫೆನ್ಸ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಮಾತಾಡುವಾಗ ಅವರು ಈ ಥರ ಸೀಸ್ಫೈರ್ ಆಗಿದೆ, ಅಮೆರಿಕನ್ ಇಂಟರ್ವೆನ್ಷನ್ನು, ಅದು ಇದು ಎಲ್ಲ ಹೇಳ್ತಾಯಿದ್ರು. ಇದು ದೇಶದ, ನಾನು ಹೇಳಿದಾಗೆ, ರಕ್ಷಣೆಯ ಪ್ರಶ್ನೆ. ಯಾವುದೇ ರೀತಿಯಲ್ಲಿ ಬೆಳವಣಿಗೆಗಳಾದರೆ, ಇಂಟರ್ನ್ಯಾಷನಲಿ ಆಗೋದಿದ್ದರೆ
ಪ್ರಧಾನಮಂತ್ರಿಗಳಿಗೆ ಅಷ್ಟೇ ಗೊತ್ತು, ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಅದನ್ನು ಅವರು ದೇಶದ ಜನತೆಗೆ ತಿಳಿಸ್ಬೇಕು ಅಷ್ಟೇ ನಮ್ಮಲ್ಲಿ ಕೇಳೋದು. ಮತ್ತು ಇನ್ನು ಮಿಕ್ಕ ವಿಚಾರಗಳೆಲ್ಲವನ್ನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ ಮತ್ತು ನಮ್ಮ ಕೇಂದ್ರದ ನಾಯಕರುಗಳಿದ್ದಾರೆ, ಅವರು ಪ್ರತಿಕ್ರಿಯೆ ಕೊಡ್ತಾರೆ ಇದಕ್ಕೆ. ಯಾಕೆಂದರೆ ಐ ಆಮ್ ನಾಟ್ ಕಾಂಪಿಟೆಂಟ್ ಎನಫ್ ಟು ಮೇಕ್ ಎನಿ ಕಾಮೆಂಟ್ಸ್ ಆರ್ ಸಜೆಷನ್ಸ್ ಅಟ್ ದಿ ನ್ಯಾಷನಲ್ ಲೆವೆಲ್. ಸರ್, ಈಗ ಈ ಎಕನಾಮಿಕ್ಸ್ ಅಲ್ಲಿ ಒಪಿನಿಯನ್ ಬರ್ತಾ ಇದೆ, ಎಲ್ಲರೂ ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇಲ್ಲ ಅಂತ. ಇಲ್ಲ, ಆ ರೀತಿ ಏನಿಲ್ವಲ್ಲ. ಕ್ಯಾಬಿನೆಟ್ ಒಳಗಡೆ ಆ ರೀತಿ ಏನೂ ನಡೆದಿಲ್ಲ. ಈಗ ನಾವು ಇನ್ನೂ ಚರ್ಚೆಗೆ ತೊಗೊಂಡಿಲ್ಲ. ಎಲ್ಲ ಸಚಿವರುಗಳನ್ನು ನಿಮ್ಮ ಒಪಿನಿಯನ್ನ ಬರವಣಿಗೆ ಮೂಲಕ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳಿದ್ದಾರೆ, ಕೊಡ್ತಾ ಇದ್ದಾರೆ. ಕೊಟ್ಟ ಮೇಲೆ ಅದನ್ನು ಬಹುಶಃ ಮುಂದೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಕ್ಯಾಬಿನೆಟ್ ಅಲ್ಲದೆ, ಯಾಕೆಂದರೆ ಇದಕ್ಕೆ ಸಮಯ ಕೊಡಬೇಕು. ಬರೀ ಕ್ಯಾಬಿನೆಟ್ಟಲ್ಲಿ ಅರ್ಧ ಗಂಟೆ ಅಥವಾ 10 ನಿಮಿಷ ಚರ್ಚೆ ಮಾಡೋವಂಥದ್ದಲ್ಲ. ಎಲ್ಲ ವಿಚಾರಗಳು ಬೇರೆ ಬೇರೆ ಮಿಕ್ಸ್ ಮಾಡ್ಕೊಂಡು ಮಾಡೋದಲ್ಲ. ಇದಕ್ಕಾಗಿ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕು. 11 ಜನ ನೀವು ಹೇಳಿದಾಗೆ 11 ಜನ ಕೊಟ್ಟಿದ್ದಾರೆ ಅಂತ ಹೇಳಿದರು. ಅಂದರೆ ಎಲ್ಲರೂ ಕೊಡ್ತಾರೆ, ಒಂದೇ ಸರಿ ಎಲ್ಲರೂ ಕೊಡೋದಿಲ್ವಲ್ಲ, ಒಬ್ಬೊಬ್ಬರು ಕೊಡ್ತಿರ್ತಾರೆ. ಸ್ಥಳೀಯ ಸಂಸ್ಥೆಗಳ ತನಕನೂ ತಗೊಂಡೋಗಿ ಮತ್ತೆ ರಿವ್ಯೂ ಮಾಡುವಂಥ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಇಲ್ಲ, ಸರ್ವೆ ನೋಡಿ, ಈಗ ಆ್ಯಸ್ ಆನ್ ಟುಡೇ, ಮುಂದಿಂದು ಗೊತ್ತಿಲ್ಲ ನನಗೆ, ಆ್ಯಸ್ ಆನ್ ಟುಡೇ ಸರ್ವೆ ನಡೀತಾ ಇದೆ. ಕೆಲವರು ಲೀಡ್ರುಗಳು ನನ್ನ ಹತ್ರನೂ ಬಂದಿದ್ದರು. ಸಮಯ ಸಾಕಾಗೋದಿಲ್ಲ, ಯಾಕೆಂದರೆ ಭಾಳ ಡೀಟೇಲಾಗಿ ಮಾಡಬೇಕಾಗ್ತದೆ. ಅದನ್ನು ನೀವು ಎಕ್ಸ್ಟೆನ್ಷನ್ ಕೊಡಿಸಿ ಅಂತ ಕೇಳಿದ್ರು. ಅಂದರೆ ಇನ್ನೊಂದಿಷ್ಟು ಸಮಯ ಬೇಕು, ಅದು ಕನಿಷ್ಠ 15 ದಿವಸ 1 ತಿಂಗಳಾದರೂ ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನೋಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಯಾರು ಇದರ ಜವಾಬ್ದಾರಿ ತೊಗೊಂಡಿದ್ದಾರೆ, ನಾಗಮೋಹನ್ ದಾಸ್ ಅವರು, ಕಮಿಷನ್ ಅದು ಅವರು ನಡೆಸ್ತಾ ಇರ್ತಕ್ಕಂಥ ಸರ್ವೆ ಇದು, ಅವರಿಗೆ ರೆಪ್ರೆಸೆಂಟೇಷನ್ ಕೊಡಿ. ಅವರು ಇದಕ್ಕೆ ಬೇಕು ಅನ್ನೋದು ಅವ್ರಿಗೆ ಕನ್ವಿನ್ಸ್ ಆದರೆ ಕೊಡ್ತಾರೆ ಎಕ್ಸ್ಟೆನ್ಷನ್. ಅಲ್ಲ, ಈ ಸರ್ವೆಯಲ್ಲಿ ಸರ್ ಟೀಚರ್ಸ್ ಮಾಡೋ ಬದಲು ಸ್ಟೂಡೆಂಟ್ಗಳು ಬಂದು ಸರ್ವೆ ಮಾಡ್ತಾ ಇದ್ದಾರೆ ಮನೆಗೆ ಸರ್. ಗೊತ್ತಿಲ್ಲಪ್ಪ, ನನಗೂ ಬಂದಿದ್ದರು, ನಮ್ಮನೆಗೂ. ಊರಲ್ಲಿ ನಾನು ಮೊನ್ನೆ ಊರಿಗೆ ಹೋದಾಗ ನಮ್ಮನೆಗೂ ಬಂದಿದ್ದರು. ಅವರು ಟೀಚರ್ಸೇ ಬಂದಿದ್ದರು. ಕಾಮೆಂಟ್ಸ್ಗಳೆಲ್ಲ ಕಡೆ ಈಗ ಸರ್ವೆ ಚೆನ್ನಾಗಿ ಆಗ್ತಾಯಿದೆ ಅಂತಲೂ ಹೇಳ್ತಾವ್ರಲ್ಲ. ಸಿಟಿಯಲ್ಲಿ ಸ್ವಲ್ಪ ಏನಾದರೂ ಶಾರ್ಟ್ ಕಮಿಂಗ್ಸ್ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ಅಲ್ಲ, ಈಗ ಕ್ಷೇತ್ರವಾರು ಸರ್ವೆ ನಡೆದಿದೆಯಲ್ಲ ಇದರಲ್ಲಿ. ಈಗೇನಾದರೆ ನಮಗೆ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಕ್ಷೇತ್ರವಾರು ಕೂಡ ಡೇಟಾ ಇದೆ, ಡಿಸ್ಟ್ರಿಕ್ಟ್ ವಾರು ಡೇಟಾ ಇದೆ, ಸ್ಟೇಟ್ ವಾರು ಡೇಟಾ ಇದೆ. ನೀವು ಹೆಂಗೆ ಉಪಯೋಗಿಸ್ಕೊಳ್ತೀರಾ ಹಂಗೆ ಬಿಟ್ಟಿದ್ದಲ್ವಾ. ಕ್ಷೇತ್ರದ್ವಾರು ಉಪಯೋಗಿಸ್ಕೊಳ್ಳೋದಿದ್ರೆ ಕ್ಷೇತ್ರವಾರಿಗೂ ಉಪಯೋಗಕ್ಕೆ ಬರುತ್ತೆ, ಇಲ್ಲ ತಾಲೂಕವಾರು ಅಂದರೆ ತಾಲೂಕವಾರು ಉಪಯೋಗಕ್ಕೆ ಬರುತ್ತೆ. ಅದನ್ನು ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಸೋಷಿಯಲ್ ಮೀಡಿಯಾದ